ಗುರು ಘಾಟ್ ರೋಡಲ್ಲಿ ಕಾರಲ್ಲಿ ಬರೋದೊಂದು ಮಜಾ, ಟಿಟಿಲ್ ಬರೋದೊಂದು ಮಜಾ, ಬಸ್ಸಲ್ಲಿ ಬರೋದೊಂದು ಮಜಾ. ಆದರೆ ಬೈಕಲ್ಲಿ ಬರೋದು ಇನ್ನೊಂಥರ ಮಜಾ. ಬೈಕಲ್ಲಿ ಬರೋದು ಇನ್ನೊಂಥರ ಮಜಾ, ಆದರೆ RX ಅಲ್ಲಿ ಬರೋದು ಅದು ಡಬಲ್ ಟ್ರಿಪಲ್ ಮಜಾ ಗುರು. ಅದು ಹೆಂಗಿರುತ್ತೆ ತೋರಿಸ್ತೀನಿ ಬನ್ನಿ. ಸೌಂಡ್ ಕೇಳಿಸ್ಕೊಂಡು ಎಂಜಾಯ್ ಮಾಡಿ. ನೋಡಿದ್ರಲ್ಲ ಹೇರ್ ಪಿನ್ ಕರ್ನ ಎಷ್ಟು ಈಸಿಯಾಗಿ ಬೆಂಡ್ ಮಾಡಿದ್ವಿ. ನೋಡಿ ಇಲ್ಲೊಂದು ಬಸ್ ಬರ್ತಾ ಇದೆ. ಎದುರುಗಡೆ ಬರೋ ಗಾಡಿಗೆ ಹಾರ್ನ್ ಹೊಡಿಯೋದೇ ಬೇಡ, ನಮ್ಮ RX ಸೌಂಡೇ ಸಾಕು. ಬೆಟ್ಟ ಮಾತ್ರ ಮಸ್ತಿದೆ. ಇಷ್ಟು ಸೈಲೆಂಟ್ ನೇಚರ್ ಮಧ್ಯ ನಾನೊಬ್ಬನೇ ವೈಲೆಂಟಾಗಿ ಹೋಗ್ತಾ ಇದ್ದೀನಿ. ಬಗ್ಸು ಬಗ್ಸು ಬಗ್ಸು. ಚೆನ್ನಾಗಿ ರುಬ್ತಾ ಇದ್ದೀನಿ. ಸವಾರಿ ಕಾಡು ಅಂತೆ, ಸವಾರಿ ಮಾಡ್ತಾ ಇದ್ದೀನಪ್ಪ. ಏನಿದು ವಿಲೇಜ್ ಲಿಮಿಟ್ಸ್ ಅಲ್ಲಿ ಬಂದ್ಬಿಟ್ವಲ್ಲ. ಜ್ಯೂಸು ಮತ್ತು ತಂಪಾದ ಪಾನೀಯಗಳು ದೊರೆಯುತ್ತವೆ ಅಂತ ತಮಿಳಲ್ಲಿ ಬರ್ದವ್ರೆ. ಸ್ವಲ್ಪ ಹೊತ್ತು ನಿಧಾನಕ್ಕೆ ಹೋಗೋಣ, ಸುತ್ತಮುತ್ತ ಎಂಜಾಯ್ ಮಾಡಿಕೊಂಡು. ಓ ನೋ ಹ್ಯೂಮನ್ಸ್, ಇದನ್ನು ಪಾಸ್ ಮಾಡಿಬಿಡೋಣ. ಮನುಷ್ಯರು ಬೇಡ, ಕಾಡು ಮಧ್ಯೆ ಹೋಗ್ಬೇಕು ಅಂದರೆ ಮತ್ತೆ ಮತ್ತೆ ಮನುಷ್ಯರು ಸಿಗ್ತಾರೆ. ಬರೀ ಉಚ್ಚ ಒಯ್ಯುವಾಗಲೇ ಸಿಗ್ತಾರಲ್ಲಪ್ಪ. ಈ ವ್ಯೂ ಪಾಯಿಂಟಲ್ಲಿ ಏನಾದರೂ ಇದೆಯೇ? ಹೋಯ್ತಾ ಇರೋದೆ. ಯಾವ ವ್ಯೂ ಪಾಯಿಂಟಲ್ಲೂ ಒಂದು ಫೋಟೋನು ತಕ್ಕೊಂಡಿಲ್ಲ. ಅಟ್ಲೀಸ್ಟ್ ಇಲ್ಲಿ ನೋಡೋಣ. ಆಲ್ರೆಡಿ ವಿಸಿಬಿಲಿಟಿ ಕಮ್ಮಿ ಆಗ್ತಾ ಇದೆ ನೋಡ್ರಪ್ಪ. ಕೊಡೈಕೆನಾಲು ಇನ್ನು 25 ಕಿಲೋಮೀಟ್ರ್ ಇದೆ ಅಷ್ಟೇ. ಆವಾಗಲೇ RPM ನೀಡಲು ಉದುರೋಗಿತ್ತು, ಇವಾಗ ತೋರಿಸ್ತಾ ಇಲ್ಲ RPM ಎಷ್ಟಿದೆ ಅಂತ. ಹಾಗೇ ಹಿಂದೆಗಡೆ ಫುಟ್ರೆಸ್ಟ್ ರಬ್ಬರ್ ಉದುರೋಗಿದೆ. ವೈಬ್ರೇಷನ್ಗೆ ಇನ್ನೂ ನಮ್ಮ ಗಾಡಿಗಳ್ದು ಏನೇನು ಉದುರೋಯ್ತವೋ ಏನೇನು ಕಟ್ಟಾಯ್ತವೋ ಗೊತ್ತಿಲ್ಲ. ಇದು ಇನ್ನು ಡೇ 1 ಡೇ 3 ನಿಮಗೆ ಫೈನಲಾಗಿ ಒಂದು ಕೌಂಟ್ ಕೊಡ್ತೀವಿ. ಏನಂತೀರ ಬ್ರೋ? ಅಣ್ಣ ಇವ್ರದ್ದು ಒಂದೊಂದಲ್ಲ ಅಣ್ಣ. ಬರ್ರಿ ಕೊಡೈ ಸೇರ್ಕೊಂಬಿಡೋಣ ಫಸ್ಟು.
ಯಾರ್ದು? ನಿಧಾನಕ್ಕೆ ನಡಿ, ನಿಧಾನಕ್ಕೆ ನಡಿ. ಇರ್ಲಿ ಇರ್ಲಿ, ನೋಡೋಣ. ನಿಧಾನಕ್ಕೆ ಬಾ, ನಿಧಾನಕ್ಕೆ ಬಾ. ನೆಕ್ಸ್ಟ್ ಪ್ರಾಬ್ಲಮ್ ಬಂದು ನಮ್ಮ NS ಬ್ಯಾಕ್ ಬ್ರೇಕ್ ಫ್ಲೂಯಿಡ್ ಸಪ್ಲೈ ಮಾಡೋ ಸಿಲಿಂಡರ್ ಹೋಗಿದೆ. ಬ್ಯಾಕಪ್ ಆಗಿ ಹಿಂದೆ ಹೋಗೋಣ. ಬರೀ RXಗಳಿಂದ ಪ್ರಾಬ್ಲಮ್ ಆಗ್ಬೋದು ಅಂದ್ಕೊಂಡ್ವಿ, NS ಇಂದನೂ ಆಗ್ತಾ ಇದೆ. ಹೌ ನಾಟ್ ಟು ರೈಡ್ ಇನ್ ಘಾಟ್ ಸೆಕ್ಷನ್, ಇದಕ್ಕೆ ಇವರೇ ಉದಾಹರಣೆ, ಬೆಸ್ಟ್ ಎಕ್ಸಾಂಪಲ್. ಕೋತಿಗಳ ಥರ ಆಡ್ತಾವೆ. ನಾವು ಹೋಗೋದು ಬೇಡಪ್ಪ. ಆಡ್ಲಿ ಅವ್ರಿಗೆ ಟೈಮ್ ಆಗೈತೆ, ಆಡ್ಲಿ. ಪಾಪ ನಮ್ಮ ಹುಡುಗ ಬರೀ ಫ್ರಂಟ್ ಬ್ರೇಕಲ್ಲೇ ಕಷ್ಟಪಟ್ಟು ಹೋಯ್ತಾವನೆ. ಜಾಮು ಜಾಮು ಜಾಮು, ಟ್ರಾಫಿಕ್ ಜಾಮು. ಜಾಮ್ ಆಗಿ ಹೋಗಿದೆ. ತಮಿಳ್ನಾಡು ಬಸ್ ಅವರೇ ಗಾಬರಿ ಬಿದ್ದು ಓಡಿಸ್ತಾ ಇದ್ರೆ ಹೆಂಗಪ್ಪ ಇದು? ಅವ್ರ ಸ್ಟೇಟಲ್ಲಿ, ಅವ್ರ ರೆಗ್ಯುಲರ್ ರೂಟಲ್ಲಿ ಇಲ್ಲಿಂದ ಹೆವಿ ಟ್ರಾಫಿಕ್ ಇದೆ. ಕರೆಕ್ಟಾಗಿ ಈವ್ನಿಂಗ್ ಟೈಮ್ ಅಲ್ವಾ, ಎಲ್ಲ ವಾಪಸ್ ಹೋಗ್ತಾ ಇರ್ತಾರೆ. ಘಾಟ್ ಸೆಕ್ಷನ್ ಇಳಿದ್ಬಿಟ್ರೆ ಆಮೇಲೆ ಈಸಿ ನೈಟ್ ಹೋಗೋಕ್ಕೆ ಅಂತ. ಬೆನ್ನು ಹೋಗ್ತಾ ಇದೆ ಗುರು. ವೆರಿ ವೆರಿ ಟೈಟ್. ಏನಪ್ಪ ಇಲ್ಲೂ ಚೆಕ್ ಪೋಸ್ಟಾ? ರೈಟಲ್ಲಿ ಹೋಗ್ತಾ ಇದ್ದೀವಿ ನಾವು, ಲೆಫ್ಟಲ್ಲಿ ಹೋಗೋ ಬದಲು. ಕಾರಿಗೆ ಮಾತ್ರ ನಮಗೆ ಫ್ರೀ ಎಂಟ್ರಿ. ಫಾಲ್ಟ್ ಸಖತ್ತಾಗಿದೆ. ಮಸ್ತ್ ఉంది కదా. ಆದ್ರೆ ನಾವು ನಮ್ಮ ಹೋಟೆಲ್ ರೂಮ್ ಕದ ತಟ್ಬೇಕು కదా. ಅಲ್ಲೆಲ್ಲ ನಿಗರಾಡ್ಕೊಂಡ್ ಬಂದ್ರು. ನಮ್ಮ RX ಬಂದ್ಮೇಲೆ ಹೆಂಗ್ ತಿರುಗಿ ನೋಡ್ತಾವ್ರ ನೋಡಿ. ಇವರೇ ಅಲ್ವಾ ಎರ್ರಬಿರ್ರಿ ಬಂದಿದ್ದು? ನಂಬರ್ ಪ್ಲೇಟ್ ಎಲ್ಲ ಕಿತ್ತಾಕ್ಬಿಟ್ಟು ಆಟ ಆಡ್ತಾವ್ರೆ. ಅಣ್ಣ ಲೋಕಲ್ ಲೈಟ್ ಅಂತ ಆ ಸೈಡ್ ಬರೋರ್ ದಾರಿಲ್ಲೇ ಹೋಗ್ತಾವನೆ. ಅಯ್ಯೋ ಬುದ್ಧಿವಂತ ಬಾಲು, 3ನೇ ಕ್ಲಾಸ್ ಫೇಲು. ಆಗಲ್ವಾ ಸ್ಪ್ಲೆಂಡರು? ಯಾಕೆ ಹಿಂಗೆ ಒದ್ದಾಡ್ತಾ ಇದೆಯಾ? ಘಾಟ್ ಸೆಕ್ಷನ್ ರೇಸಿಂಗ್ ನಡೀತಾ ಇದೆ. ಇಷ್ಟೊಂದು ಗಾಡಿ ಬರ್ತಾ ಇದ್ದಾವೆ, ಇನ್ನು ನಾವಿಬ್ರು ಬಚಾವ್ ಆಗೋದು ಬಾಕಿ ಇದೆ. ಕೊಡ ಇನ್ನೇನು ಹತ್ರ ಇದೆ, ಇನ್ನೇನು ರೀಚ್ ಆಗ್ತೀವಿ. ನಾವು ಬಂದೇವ ಕೊಡೈಕೆನಾಲ್ ನೋಡಲಿಕ್ಕೆ, ನಾವು ಬಂದೇವ ಮಶ್ರೂಮ್ ತಿನ್ನಲಿಕ್ಕೆ. ಈ ವಿಡಿಯೋ ನನ್ನಲ್ಲಿಯೇ ಉಳಿಯಿತು. ಮ್ಯಾಪು
ನಮ್ಮ ರೆಸಾರ್ಟ್ ಇಲ್ಲಿದೆ ಅಂತ ತೋರಿಸ್ತಾ ಇದೆ, ನಿಮ್ಮ ಡೆಸ್ಟಿನೇಷನ್ ರೈಟಲ್ಲಿದೆ ಅಂತ. ಮೋಸ್ಟ್ಲಿ ಮುಂದೆ ನಾವು ನೋಡ್ಬೇಕು. ಗೂಗಲ್ ನಂಬ್ಕೊಂಡ್ ಬಂದ್ರೆ ಇಲ್ಲೇ ಟೆಂಟ್ ಹಾಕೊಂಡು ಮನಿಕೊಂಬೇಕಷ್ಟೇ ನಾವು. ವೇದ ವಿಲೇಜ್ ಎಲ್ಲಿದ್ಯಪ್ಪ? ಅಡ್ರೆಸ್ ಗೊತ್ತಾಗದೆ ಒದ್ದಾಡ್ತಾ ಇದ್ವಿ, ಇವ್ರು ಹೆಲ್ಪ್ ಮಾಡ್ತಾ ಇದಾರೆ ಸದ್ಯ. ಹಾ, ಕುರಿಂಚಿ ಕಾಟೇಜ್ ಅಡ್ರೆಸ್ ಕೇಳ್ಕೊಂಡಿದೀವಿ, ತಲುಪಿಡೋಣ ಬರ್ರಪ್ಪ. ಕೊನೆಗೂ ಬಂದ್ವಪ್ಪ ನಮ್ಮ ಹೋಮ್ ಸ್ಟೇಗೆ. ಅಂತೂ ಇಂತೂ ರೀಚ್ ಆದ್ವಿ ಗುರು.